चित्रं त्वदीयं नराये स्मरन्त्यन्वहं रामचन्द्र भवन्तं भवान्तं भरन्तं भजन्तो लभन्ते कृतान्तं न पश्यन्त्यतोऽन्ते विचार्य सर्ववेदान्तैः सञ्चार्य हृदयाम्बुजे प्रचार्य सर्वलोकेषु आचार्यं शङ्करं भजे। ದಶಶ್ಲೋಕಿ ಶ್ರೀ ಶಂಕರ ಭಗವತ್ಪಾದರು ಬರೆದಂಥ ಒಂದು ಚಿಕ್ಕ ಪ್ರಕರಣ ಗ್ರಂಥ. ಹೆಸರೇ ಹೇಳುತ್ತೆ 10 ಶ್ಲೋಕಗಳು, ಆದರೆ 10 ಉಪನಿಷತ್ತುಗಳ ಸಾರವನ್ನು ಹೊಂದಿರತಕ್ಕಂಥ ಶ್ಲೋಕಗಳು. ಅದರಲ್ಲಿ ಶ್ರೀ ಶಂಕರ ಭಗವತ್ಪಾದರು ಪರಮಾತ್ಮನ ಕುರಿತಾಗಿ, ಆತ್ಮ ಸ್ವರೂಪ ಸಚ್ಚಿದಾನಂದ ಸ್ವರೂಪದ ಕುರಿತಾಗಿ ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಮತ್ತು ಸರಳವಾದ ಉದಾಹರಣೆ ಮತ್ತು ಸರಳವಾದ ಕಾರಣಗಳು, ಯಾಕೆ ಹೀಗೆ ಉಪನಿಷತ್ತು ಹೇಳ್ತಾ ಇದೆ ಅನ್ನೋದಕ್ಕೆ ಉಪನಿಷತ್ತಿನಲ್ಲೇ ಹೇಳ್ತಕ್ಕಂಥ ಕಾರಣಗಳನ್ನು ಕೊಡ್ತಾ ನಮಗೆ ಮನವರಿಕೆ ಮಾಡ್ತಾರೆ. ಅದರಲ್ಲಿ ಒಂದು ಶ್ಲೋಕವಿದೆ, ನಚೋರ್ಧ್ವಂ ನಚಾಧೋ ನಚಾಂತರ್ನ ಬಾಹ್ಯಂ ಅಂತ. ಸಗುಣ ರೂಪವನ್ನು ವಿಚಾರ ಮಾಡಿದಂಥ ನಮ್ಮಗಳಿಗೆ ಪುರಾಣಗಳ ಮೂಲಕವೋ ಅಥವಾ ಬೇರೆ ನಮ್ಮ ಗ್ರಂಥಗಳ ಮೂಲಕವೋ ಇಲ್ಲ ನಮ್ಮ ವ್ಯವಹಾರದಲ್ಲಿರತಕ್ಕಂಥ ದೇವಸ್ಥಾನಾದಿಗಳ ಮೂಲಕವೋ ಅಥವಾ ನಮ್ಮ ಮನೆ ದೇವರ ಮೂಲಕವೋ ಇದನ್ನು ಮನಸ್ಸಿಗೆ ತಂದುಕೊಳ್ಬೇಕಾದ್ರೆ ನಾವು ಸಾಕಷ್ಟು ವಿವೇಕದಿಂದ ವಿಚಾರವನ್ನು ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ, ಪರಮಾತ್ಮನ ಕುರಿತಾಗಿ ಕಥೆಗಳ ಮೂಲಕ ನಾವು ಎಷ್ಟೋ ಸಾರಿ ಕೇಳುವಾಗ ಪರಮಾತ್ಮನ ಒಂದು ಶರೀರ, ಆ ಶರೀರದ ಬಣ್ಣ, ಇನ್ನೊಂದು ಮತ್ತೊಂದು ಮೊದಲೊಂದೆಲ್ಲ ಹೇಳ್ತಾ ಹೋಗ್ತಾರೆ. ಆದರೆ ಅದು ಉಪಾಸನೆಗೆ ಹೇಳಿದ್ದು ಅನ್ನೋದನ್ನು ನಾವು ಮರಿತೇವೆ. ಆಗ ಸಿಕ್ಕಾಕ್ಕೊಳ್ಳೋದು ನಾವು. ವಾಸ್ತವವಾಗಿ ಪರಮಾತ್ಮನ ಸ್ವರೂಪ ಏನು ಅಂತಂದರೆ, ನಚೋರ್ಧ್ವಂ ನಚಾಧಃ ನಚ ಅಂತಃ ನ ಬಾಹ್ಯಂ. ಪರಮಾತ್ಮನಿಗೆ ಮೇಲೆ ಕೆಳಗೆ, ಒಳಗೆ ಹೊರಗೆ ಇದು ಯಾವುದೂ ಇಲ್ಲ. ಮಧ್ಯೆ ಇದೆಯಾ ಅಂದರೆ ಅದು ಇಲ್ಲ. ಹೋಗಿ ಹಾವುಗಳೆಲ್ಲ ಹೋದಾಗ ತಿರಿಯಂಗತಿ ಅಂತ ಹೇಳುತ್ತೇನೆ, ಆ ಥರ ಏನಾದರೂ ಇದೆ ಒಂದಂದರೆ ಅದು ಇಲ್ಲ. ಮತ್ತು ದಿಕ್ಕುಗಳಿವೆಯಾ, ಪೂರ್ವವೋ ಪಶ್ಚಿಮವೋ ಉತ್ತರವೋ ದಕ್ಷಿಣವೋ ಇದೆಯಾ, ಅದೂ ಇಲ್ಲ. ನ ಮಧ್ಯಂ ನ ತಿರಿಯಂಗ್ ನ ಪರ ಪೂರ್ವಾಪರ ದಿಕ್ಕು ಅಂತಾರೆ. ಇದು ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂತ ಹೇಳೋದು ಬಹಳ ಸುಲಭ. ಯಾಕಿಲ್ಲ ಅಂತ ಹೇಳುತ್ತೆ ಉಪನಿಷತ್ತು ಅಂತಂದರೆ, ಪರಮಾತ್ಮನನ್ನು ಉಪನಿಷತ್ತು ಹೇಳ್ತಕ್ಕಂಥದ್ದು ಅದು ಅಖಂಡ ರೂಪವಾದ್ದು. ಈ ಅಖಂಡ ರೂಪ ಅಂತ ಅನ್ನೋದನ್ನು ಉಪನಿಷತ್ತುಗಳು ಹೇಳುವಾಗ ಪರಮಾತ್ಮನ ಕುರಿತಾಗಿ ಆ ಒಂದು ಸ್ಪಷ್ಟತೆಯನ್ನು ನಮಗೆ ಕೊಡುವಾಗ ಅನೇಕ ವಿಚಾರಗಳನ್ನು ನಮ್ಮ ಕಣ್ಣು ಮುಂದಕ್ಕೆ ತಂದೇ ಆ ಒಂದು ವಿಚಾರವನ್ನು ಪ್ರತಿಪಾದನೆ ಮಾಡ್ತಾರೆ. ಪರಮಾತ್ಮ ವಸ್ತು ಅನ್ನತಕ್ಕಂಥದ್ದು ಅದು ಎಲ್ಲವನ್ನು ವ್ಯಾಪಿಸಿರತಕ್ಕಂಥದ್ದು ಅಂತ ಒಂದು ಮಾತು ಉಪನಿಷತ್ತುಗಳು ಹೇಳ್ತಾರೆ. ಅದು ಅದರಿಂದ ಹುಟ್ಟಿದಂಥ ಆಕಾಶ ಇರಲಿ, ಆಕಾರದಿಂದ ಹುಟ್ಟಿದ ವಾಯು ಇರಲಿ, ಹೀಗೆ ಎಲ್ಲವನ್ನು ನಾವು ತಗೊಂಡರೂ ಕೂಡ ಇದೆಲ್ಲವನ್ನು ಮೀರಿದಂಥದ್ದು. ಅದು ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥದ್ದು ಆಕಾಶ ಅನ್ನತಕ್ಕಂಥದ್ದು ಅತ್ಯಂತ ವ್ಯಾಪಕವಾದ್ದು ಅಂತ. ಕಣ್ಣಿಗೆ ಕಾಣುವಂಥ ಎಲ್ಲ ಭೌತಿಕವಾದ ವಸ್ತುಗಳನ್ನು ಇಟ್ಟುಕೊಂಡ್ರೆ ಅವುಗಳ ಪೈಕಿ ಆಕಾಶ ಅತ್ಯಂತ ವ್ಯಾಪಕವಾದ್ದು, ವಿಶಾಲವಾದ್ದು. ಆದರೆ ಅದಕ್ಕೂ ಕಾರಣವಾದ್ದರಿಂದ ಪರಮಾತ್ಮ ವಿಯದ್ವ್ಯಾಪಕತ್ವಾತ್ ಅಂತ ಹೇಳ್ತಾರೆ ಭಗವತ್ಪಾದರು. ಅದನ್ನು ಉಪನಿಷತ್ತುಗಳು ಹೀಗೆ ಹೇಳ್ತವೆ ನಮಗೆ ಪರಮಾತ್ಮ ವಸ್ತುವನ್ನು. ಅದು ಆಕಾಶವನ್ನು ಮೀರಿದ್ದದು. ಆದ್ದರಿಂದ ಅದು ಅಷ್ಟು ಸೂಕ್ಷ್ಮವಾದ್ದರಿಂದ ಅದಕ್ಕೆ ಯಾವುದೇ ಅವಯವಗಳಿಲ್ಲ. ಆದ್ದರಿಂದ ಅಖಂಡ ರೂಪ. ಅದಕ್ಕೆ ಯಾವಾಗಲೂ ಕೂಡ ವಿಚ್ಛಿತಿ ಅಥವಾ ವಿಭಾಗ, ತುಂಡಾಗೋದು, ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ.
ಖಂಡ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಅವಯವಗಳಿಂದ ಕೂಡಿದ್ದಾದರೆ ಆಗ ನಾವು ಖಂಡ ಮಾಡಬಹುದು. ಅದಿಲ್ಲ, ಅತ್ಯಂತ ಸೂಕ್ಷ್ಮವಾದಂಥದ್ದು. ಎಷ್ಟರ ಮಟ್ಟಿಗೆ ಅಂದರೆ ಆಕಾಶಕ್ಕೂ ಕಾರಣವಾದದ್ದು. ಆದ್ದರಿಂದ ನೀವು ಮೇಲೆ ಕೆಳಗೆ ಇನ್ನೊಂದು ಮತ್ತೊಂದು ಹೇಗೆ ಹೇಳ್ತೀರಿ? ಯಾಕೆಂದರೆ ಅದು ಎಲ್ಲ ಕಡೆ ವ್ಯಾಪಕವಾದ್ದು, ಸರ್ವತ್ರ ವ್ಯಾಪಿಸಿರುವಂಥ ಒಂದು ವಸ್ತುವಿಗೆ ಮೇಲೆ ಯಾವುದು, ಒಳಗೆ ಯಾವುದು, ಕೆಳಗೆ ಯಾವುದು, ಹೊರಗೆ ಯಾವುದು ಹೇಳೋದಕ್ಕೆ ಬರೋದಿಲ್ಲ. ಅಂಥ ವಸ್ತು ಅದು ನಮ್ಮದೇ ಸ್ವರೂಪ. ಅದೆಂಥ ಸ್ವರೂಪ ಅಂದರೆ ಅತ್ಯಂತ ಮಂಗಳವಾದ ಸ್ವರೂಪ. ತದೇಕೋ ವಶಿಷ್ಟಂ ಶಿವ ಕೇವಲೋಹಂ. ಇದನ್ನು ಬಿಟ್ಟರೆ ಮತ್ತೆ ಇನ್ನೇನು ಉಳಿಯಿತು ಅಂತಂದರೆ ಶಿವ ಕೇವಲೋಹಂ ಅಂತ ನಮಗೆ ಆ ಆತ್ಮವಸ್ತುವಿನ ಪರಿಚಯವನ್ನು, ಅದು ನಮ್ಮ ಸ್ವರೂಪವೇ ಅನ್ನೋದನ್ನು ಕೂಡ ತೋರಿಸಿ ಕೊಡ್ತಾ ಭಾಳ ಸರಳವಾಗಿ ಸ್ಪಷ್ಟಪಡಿಸುವುದನ್ನು ನಾವು ಕೇಳ್ಬೋದು. ಈಗ ಮೇಲಿನ ಅರ್ಥ ತಿಳ್ಕೊಳ್ಳೋದಕ್ಕೆ ನಮಗಿಲ್ಲಿ ಯಾವುದೇ ಕಷ್ಟವಿಲ್ಲ. ಇನ್ನು ವಿಶೇಷವಾದಂಥ ಸೂಕ್ಷ್ಮವಾದ ಅರ್ಥವನ್ನು ತಿಳ್ಕೊಳ್ಬೇಕು ಅಂದರೆ ಆಗ ಉಪನಿಷತ್ತಿನ ಹಿನ್ನೆಲೆ ಗುರುಮುಖವಾಗಿ ನಾವು ಕೇಳ್ಬೋದು. ಇಷ್ಟು ತಿಳ್ಕೊಳ್ಳೋದಕ್ಕಂತೂ ಏನು ತೊಂದರೆ ಇಲ್ಲ, ಎಲ್ಲ ಶಬ್ದಗಳು ಅತ್ಯಂತ ಸರಳವಾಗಿವೆ. ಅದನ್ನೇ ಶ್ರೀಮದ್ ಭಾಗವತ ಕಥೆ ಮೂಲಕ ಹೇಗೆ ಹೇಳುತ್ತೆ ಅಂತ ನಾವು ನೋಡಿದರೆ, ಕೃಷ್ಣ ಏನು ಮಾಡಿದ, ನಿನ್ನೆಷ್ಟೇ ನಾನು ಉಲ್ಲೇಖ ಮಾಡಿದ್ದೇನೆ. ಆ ಬೆಣ್ಣೆಯನ್ನು ಕದಿಯೋದು, ಬೆಣ್ಣೆಯನ್ನು ಯದ್ವಾ ತದ್ವಾ ಖರ್ಚು ಮಾಡೋದು, ಕಪಿಗಳಿಗೆಲ್ಲ ವಿತರಣೆ ಮಾಡೋದು. ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ, ಇವನಿಗೇನಾದ್ರು ಕಟ್ಟಿ ಹಾಕಲೇಬೇಕು ಅಂತ ಈ ಯಶೋದೆ ಹೋಗಿ ಒಂದು ಹಗ್ಗ ತೊಗೊಂಡು ಬಂದಳು. ಆ ಚಿಕ್ಕ ಮಗುವನ್ನು ಕಟ್ಟಲಿಕ್ಕೆ ಎಷ್ಟು ಉದ್ದ ಹಗ್ಗ ಬೇಕು, ಹೋಗಿ ಒಂದು ಹಗ್ಗ ತೊಗೊಂಡು ಬಂದಳು. ತೊಗೊಂಡು ಬಂದು ಸೊಂಟಕ್ಕೆ ಬಿಗಿಯೋದಕ್ಕೆ, ಕಾಲಿಗೆ ಕಟ್ಟೋದಕ್ಕೆ ನೋಡಿದ್ಲು. ಆವಾಗ ಏನಾಯಿತು ಅಂತ ಶುಕ ಮಹರ್ಷಿ ಹೇಳ್ತಾರೆ, ಇಲ್ಲ ಕಟ್ಟಬೇಕು ಅಂತ ಹೊರಟ್ರೆ 2 ಅಂಗುಲ ಮತ್ತೆ ಉಳ್ಕೊಂಡ್ಬಿಡುತ್ತೆ. 2 ಅಂಗುಲಕ್ಕೆ ಇನ್ನೇನು ಒಳಗೆ ಬೇಕಾದಷ್ಟು ಹಗ್ಗ ಇದೆ ಅಂತ ಮತ್ತೆ ಆ ಹಗ್ಗ ತಂದು ಕಟ್ಟಿದ್ಲು, ಜೋಡಿಸಿದ್ಲು. ಆಮೇಲೆ ಮತ್ತೆ ಕಟ್ಟೋದಕ್ಕೆ ಶುರು ಮಾಡಿದ್ಲು. ಎಷ್ಟೇ ಜೋಡಿಸ್ಕೊಂಡು ಬಂದರೂ ಕೂಡ ಅವರ ಮನೆಯಲ್ಲಿದ್ದ ಹಗ್ಗ ಎಲ್ಲ ಜೋಡಿಸಿ ಆಯಿತು, ಕೃಷ್ಣನ ಕಟ್ಟೋದಕ್ಕೆ ಆಗ್ತಿಲ್ಲ. ಇದು ಶುಕ ಮಹರ್ಷಿಗಳು ಹೇಳೋದು. ಅದಕ್ಕೆ ಕಾರಣವನ್ನು ಅವರು ಕೊಡ್ತಾರೆ. ನ ಚಾಂತರ್ನ ಬಹಿರ್ಯಸ್ಯ ನ ಪೂರ್ವಂ ನಾಪಿ ಚಾಪರಂ ಅಂತಾರೆ. ಭಗವತ್ಪಾದರು ಹೇಳಿದರು, ಇನ್ನೊಂದು ಸಾರಿ ನೆನಪು ಮಾಡುತ್ತೇನೆ ನೋಡಿ. ನ ಚೋರ್ಧ್ವಂ ನ ಚಾಧೋ ನ ಚಾಂತರ್ನ ಬಾಹ್ಯಂ ನ ಮಧ್ಯಂ ನ ತಿರ್ಯಂ ನ ಪೂರ್ವಾಪರಾದಿಕ್. ಅಪರ ಅಂದರೆ ಪಶ್ಚಿಮ, ಪೂರ್ವ ನಮಗೆ ಗೊತ್ತಿದೆ. ಭಾಗವತ ಹೇಳುತ್ತೆ, ಪೂರ್ವಾಪರಂ ಬಹಿಶ್ಚಾಂತರ್ಜಗತೋ ಜಗಚ್ಚಯ. ಇದು ಭಾಗವತ ಹೇಳೋದು. ನ ಚ ಅಂತಃ ನ ಬಹಿಃ ಯಸ್ಯ ನ ಪೂರ್ವಂ ನಾಪಿ ಚ ಅಪರಂ. ಅದೇ ಪದಗಳು. ಇದು ಯಾವುದೂ ಕೃಷ್ಣನಿಗಿಲ್ಲ. ಕೃಷ್ಣ ಅನ್ನೋ ವಸ್ತು ಕೃಷ್ಣನಿಗಿಲ್ಲ ಅಂದರೆ ಕೃಷ್ಣ ಅನ್ನೋ ವಸ್ತುವಿಗೆ, ಪರಮಾತ್ಮನಿಗೆ ಅಂತ ಅರ್ಥ. ಅಂಥ ವಸ್ತುವನ್ನು ನಾನು ಹಗ್ಗದಿಂದ ಸುತ್ತಿ ಕೈಕಾಲು ಕಟ್ಟಿ ಹಾಕ್ತೇನೆ, ಆ ಕಡೆ ಈ ಕಡೆ ಓಡೋದಾಗೆ, ಬೆಣ್ಣೆ ಗಿಣ್ಣೆ ಕದಿಯೋದಾಗೆ, ತಿನ್ನೋದಾಗೆ, ಹಾಲು ಕೆಡೋದಾಗೆ ಅಂತ ಈ ಯಶೋದೆ ಯಾಕೆ ಮಾಡಿದ್ಲು ಅಂತಂದರೆ, ಆ ಶುಕರು ಹೇಳ್ತಾರೆ, ತಮ್ಮತ್ವ ಆತ್ಮಜಂ ಅವ್ಯಕ್ತಂ ಮರ್ತ್ಯಲಿಂಗ ಮಧೋಕ್ಷಜಂ. ಅಮೋಘವಾದಂಥ ಮಾತುಗಳು. ಆಕೆಗೆ ಆ ಮಾಯ ಆವರಿಸಿರೋದ್ರಿಂದ ಈ ನನ್ನ ಮಗು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಆ ಯಶೋದೆ. ಯಾವುದೇ ತಾಯಿ ಆದರೂ ಕೂಡ ಮಗು ನಂದು ಅಂತ ಮನಸ್ಸಿಗೆ ಬಂತು, ಅದನ್ನು ಗಟ್ಟಿ ಹಾಗೆ ಚೆನ್ನಾಗಿ ಕೂತ್ಕೊಳಿಸಿದ್ದಾಳೆ ಆಕೆಯ ಬುದ್ಧಿಗೆ ಅಂತಂದರೆ ಇದೆಲ್ಲ ಸಹಜ. ಹಾಗೆ ಯಶೋದೆ ಕೂಡ ಇದನ್ನು ಮಾಡಿದಳು. ಪರೀಕ್ಷಿತ ಅಂತಾರೆ ಶುಕಮಹರ್ಷಿಗಳು, ಗೋಪಿಕಾ ಉಲೂಖಲೆ ದಾಮ್ನ ಬಬಂಧ ಪ್ರಾಕೃತ ಯಥಾ. ಅಷ್ಟೆಲ್ಲ ಹಗ್ಗ ತಂದಾಗಲೂ ಕೂಡ ಕಟ್ಟೋದಕ್ಕಾಗದೇ ಇದ್ದರೂ ಕೂಡ ಮತ್ತೂ ಪ್ರಯತ್ನ ಪಡೋದಕ್ಕೆ ಹೊರಟಾಗ ಕೃಷ್ಣನಿಗೆ ಅರ್ಥ ಆಯಿತು, ನಮ್ಮ ಅಮ್ಮ ಈಗ ಸುಣ್ಣಾಗಿದ್ದಾಳೆ, ಇನ್ಯಾತಕ್ಕೆ ಸುಮ್ಮನೆ, ನಾನೇ ಅದಕ್ಕೆ ಒಳಪಡ್ತೇನೆ ಅಂತ ಕೃಷ್ಣನೇ ಆಮೇಲೆ ಆ ಬಂಧನಕ್ಕೆ ಒಳಪಟ್ಟನಂತೆ. ಆಗ ಗೋಪಿಕಾ ಅಂದರೆ ಯಶೋದೆ ಉಲೂಖಲೆ ದಾಮ್ನ ಬಬಂಧ, ಆ ಒರಳು ಕಲ್ಲಲ್ಲಿತ್ತು, ಆ ಕಲ್ಲಿಗೆ ಈ ಹಗ್ಗವನ್ನು ಕಟ್ಟಿ ಕೃಷ್ಣನನ್ನು ಪ್ರಾಕೃತ ಯಥ
ಸಾಮಾನ್ಯ ಮಗುವನ್ನೊಂದು ಕಟ್ಟಿ ಹಾಕಿ ಮಗು ತುಂಟತನ ತೋರಿಸಿದ ಹಾಗೆ ಮಾಡ್ತಾರಲ್ಲ ತಾಯಂದಿರು, ಹಾಗೆ ಮಾಡಿಬಿಟ್ಲಂತೆ ಯಶೋದೆ. ಇದು ಶುಕ ಮಹರ್ಷಿಗಳು ಹೇಳ್ತಕ್ಕಂಥದ್ದು. ಈ ಕಥೆಯ ಮುಖಾಂತರ ಶ್ರೀ ಶಂಕರ ಭಗವತ್ಪಾದ ಏನು ಉಪನಿಷತ್ತಿನ ಸಾರವನ್ನು ದಶಶ್ಲೋಕಿಯಲ್ಲಿ ಹೇಳ್ತಾ ಬಂದರೋ, ಅದರಲ್ಲಿಯೂ ಕೂಡ ಇವತ್ತು ನಾನು ಉಲ್ಲೇಖ ಮಾಡಿದ ನಚೋರ್ಧ್ವಂ ನಚಾಧಃ ಅನ್ನತಕ್ಕಂಥ ಆ ಶ್ಲೋಕದ ಆ ಅಕ್ಷರಗಳೇ ಇಲ್ಲಿದೆ. ಇದು ನಮ್ಮ ಪ್ರಾಚೀನ ಗ್ರಂಥಗಳ ವೈಶಿಷ್ಟ್ಯ. ಎಲ್ಲಕ್ಕಿಂತ ಭಗವತ್ಪಾದರ ಆ ಒಂದು ಉಪದೇಶ, ಅದನ್ನು ಎಂತೆಂಥವರು ಸ್ವೀಕಾರ ಮಾಡಿದ್ದಾರೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.